ನಾಗಮಂಗಲ ಕೋಮು ಗಲಭೆಗೆ ಮೊದಲ ತಲೆದಂಡ ಆಗಿದೆ. ನಾಗಮಂಗಲ ಪಟ್ಟಣ ಠಾಣೆ ಇನ್ಸ್ಪೆಕ್ಟರ್ ಅನ್ನು ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆ ನಾಗಮಂಗಲ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಮೊದಲ ತಲೆದಂಡ ಆಗಿದೆ. ನಾಗಮಂಗಲ ಪಟ್ಟಣ ಠಾಣೆಯ ಇನ್ಸ್ಪೆಕ್ಟರ್ ಅನ್ನು ಅಮಾನತು ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ ಆಗಿದೆ, ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಇಟ್ಕೊಂಡು ಅವರನ್ನ ಅಮಾನತು ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಏನಿದ್ದಾರೆ ಅವರ ತಲೆದಂಡ ಆಗಿದೆ. ಈಗ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ತಿಳಿತಾ ಇದ್ದಂತೆಯೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಇಲ್ಲಿ ಪೊಲೀಸರ ವೈಫಲ್ಯ ಕಾಣ್ತಾ ಇದೆ ಅಂತ ಅನೇಕರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ತವ್ಯ ಲೋಪ ಆಗಿದೆ, ನಿರ್ಲಕ್ಷ್ಯ ವಹಿಸಿದ್ದಾರೆ, ಘಟನೆಯನ್ನ ಹತೋಟಿಗೆ ತರುವಲ್ಲಿ ವಿಫಲರಾದ್ರು ಅನ್ನುವಂತ ಕಾರಣಕ್ಕೆ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಇದು ಮೊದಲ ತಲೆದಂಡ, ಕರ್ತವ್ಯ ಲೋಪ ಆಗಿದೆ ಅನ್ನುವಂತ ಕಾರಣಕ್ಕೆ. ರಾತ್ರಿಯಿಂದ ಕೂಡ ಈ ರೀತಿಯಾದಂತಹ ಗಲಾಟೆ ಆಗ್ತಾ ಇತ್ತು, ಜೊತೆಗೆ ಪ್ರತಿಭಟನೆಗಳಾದವು. ಈ ಸಂದರ್ಭದಲ್ಲಿ ಈ ಘಟನೆಯನ್ನ ಅಥವಾ ಈ ಪ್ರಕರಣವನ್ನ ಹತೋಟಿಗೆ ತರುವಂತ ಸಂದರ್ಭದಲ್ಲಿ ಪೊಲೀಸರು ವಿಫಲರಾದ್ರು ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಹಾಗಾದ್ರೆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ರು? ಹೆಚ್ಚುವರಿ ಪೊಲೀಸರ ನಿಯೋಜನೆ ಅಲ್ಲಿ ಆಗಿರ್ಲಿಲ್ವಾ? ಗಣೇಶ ವಿಸರ್ಜನೆ ಅಂತ ಬಂದ್ರೆ ಇಂತಿಷ್ಟು ಪೊಲೀಸರ ನಿಯೋಜನೆ ಮಾಡಬೇಕು ಅಂತ ಇರುತ್ತೆ. ಅವರು ಕೂಡ ಒಂದಷ್ಟು ಮನವಿ ಪತ್ರವನ್ನ ಸಲ್ಲಿಸಿರ್ತಾರೆ, ಇಷ್ಟಿಷ್ಟು ಜನ ಸೇರುವಂತ ಸಾಧ್ಯತೆ ಇರುತ್ತೆ, ಹಾಗಾಗಿ ಇಷ್ಟು ಪೊಲೀಸರ ಅವಶ್ಯಕತೆ ಇದೆ ಅಂತ. ಹಾಗಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಅಲ್ಲಿ ಆಗಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಆಯಿತು. ನಿನ್ನೆ ಜಿ ಪರಮೇಶ್ವರ್ ಅವರು ಯಾವ ರೀತಿಯಾಗಿ ನಿರ್ಲಕ್ಷ್ಯದಿಂದ ಲಘು ಹೇಳಿಕೆಯನ್ನು ಕೊಟ್ಟರು ಅಂತ ನೀವು ಕೂಡ ನೋಡಿದ್ದೀರಾ. ಏನೋ ಆಕಸ್ಮಿಕವಾಗಿ ಕಲ್ಲು ತೂರಾಟ ಆಗ್ಬಿಡ್ತು. ಆಕಸ್ಮಿಕ ಪದ ಎಲ್ಲಿ ಬಳಸಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಕಲ್ಲು ತೂರಾಟ ಅಂತ ಬಂದರೆ ಅಲ್ಲಿ ಏನಾದರೂ ಕಾಮಗಾರಿ ನಡೀತಾ ಇತ್ತಾ? ಕಲ್ಲನ್ನು ಯಾಕೆ ಎತ್ಕೊಂಡು ಬಂದು ಹಾಕಿದ್ರು? ಈ ಪ್ರಶ್ನೆ ಇರಲ್ವಾ? ಹಾಗಾಗಿ ಗೃಹ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ವಿಫಲವಾಯಿತು ಅನ್ನೋದು ಕೂಡ ಇದೆ. ಜೊತೆಗೆ ಪೊಲೀಸರು ಅಲ್ಲಿ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ನಿಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪೊಲೀಸರನ್ನು ಅಲ್ಲಿ ನೇಮಕ ಮಾಡಬೇಕಾಗಿತ್ತು. ಜೊತೆಗೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಲರ್ಟ್ ಆಗಬೇಕಾಗಿತ್ತು. ಘಟನೆಯನ್ನು ಅಥವಾ ಈ ರೀತಿ ಕಲ್ಲು ತೂರಾಟ, ಬೆಂಕಿ ಹಚ್ಚೋದು, ಈ ರೀತಿ ಉದ್ರಿಕ್ತಗೊಂಡಿರುವಂಥವರ ಜನರನ್ನು ಹತೋಟಿಗೆ ತರುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಅಲ್ಲಿ ಆಗಲಿಲ್ಲ. ಘಟನೆ ದೊಡ್ಡಕ್ಕಾಗ್ಬಿಡ್ತು. ಹಾಗಾಗಿ ನಾಗಮಂಗಲ ಪಟ್ಟಣದ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ರಿ, ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಜೊತೆಗೆ ಈ ರೀತಿ ಲೋಪ ಆಗಿದೆ, ನಿರ್ಲಕ್ಷ್ಯ ತೋರಿಸಿದ್ದಾರೆ, ಸರಿಯಾಗಿ ಅಲ್ಲಿ ಇರುವಂಥ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ, ಆ ಘಟನೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹ್ಯಾಂಡ್ಲ್ ಮಾಡೋದಿದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹ್ಯಾಂಡ್ಲ್ ಮಾಡೋದು ಕಷ್ಟ. ಆ ಹ್ಯಾಂಡ್ಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರೀಗ ವಿಫಲರಾಗಿದ್ದಾರೆ. ಹಾಗಾಗಿ ಅಶೋಕ್ ಕುಮಾರ್ ಅವರನ್ನು ಅಮಾನತು ಮಾಡಲಾಗಿದೆ.